ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಸ್ನೇಹಿತರೆ, ರಷ್ಯಾ ಮತ್ತೊಮ್ಮೆ ಭಾರತದ ಕಡೆಗೆ ಕೈ ಚಾಚಿದೆ. ಅದು ಕೂಡ ಖಾಲಿ ಕೈಯಲ್ಲ. ತನ್ನ ಅತ್ಯಾಧುನಿಕ Su-57 ಸ್ಟೆಲ್ತ್ ಫೈಟರ್ ಜೆಟ್ಟನ್ನು ತೆಗೆದುಕೊಂಡು, ಆದರೆ ಈ ಬಾರಿ ಆಫರ್ ಬೇರೆಯೇ ಇದೆ. ಫುಲ್ ಟೆಕ್ನಾಲಜಿ ಟ್ರಾನ್ಸ್ಫರ್, ಡ್ಯುಯಲ್ ಸೀಟ್ ವೇರಿಯಂಟ್ ಮತ್ತು ಭಾರತದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡುವ ಅವಕಾಶ. ಹಾಗಾದರೆ ಭಾರತ ಈ ಡೀಲನ್ನು ಒಪ್ಪಿಕೊಳ್ಳಬೇಕಾ ಅಥವಾ ಬೇಡವಾ? ಇವತ್ತು ಇದನ್ನೇ ನಾವು ಆಳವಾಗಿ ನೋಡೋಣ ಬನ್ನಿ. ಮೊದಲು ಸ್ವಲ್ಪ ಬ್ಯಾಕ್ಗ್ರೌಂಡ್ ನೋಡೋಣ. ರಷ್ಯಾ ಮತ್ತು ಭಾರತ ಸೇರಿ FGFA ಅಂದರೆ 5th ಜನರೇಷನ್ ಫೈಟರ್ ಏರ್ಕ್ರಾಫ್ಟ್ ಎಂಬ ಒಂದು ಜಾಯಿಂಟ್ ಪ್ರಾಜೆಕ್ಟನ್ನು ಶುರು ಮಾಡಿದ್ದವು. ಆದರೆ 2018ರಲ್ಲಿ ಭಾರತ ಆ ಪ್ರಾಜೆಕ್ಟ್ನಿಂದ ಹೊರಗೆ ಬಂತು. ಯಾಕೆ ಅಂದರೆ ಕಾಸ್ಟ್ ತುಂಬ ಹೆಚ್ಚಾಗಿತ್ತು. ಭಾರತದ ಇಂಜಿನಿಯರ್ಸ್ಗಳಿಗೆ ಸರಿಯಾದ ವರ್ಕ್ ಶೇರ್ ಸಿಗುತ್ತಿರಲಿಲ್ಲ ಮತ್ತು ಆ ಏರ್ಕ್ರಾಫ್ಟ್ನ ಸ್ಟೆಲ್ತ್ ಮತ್ತು ಇಂಜಿನ್ ಪರ್ಫಾರ್ಮೆನ್ಸ್ ಬಗ್ಗೆ ಭಾರತೀಯ ವಾಯುಪಡೆ ಗಂಭೀರ ಅನುಮಾನಗಳನ್ನು ವ್ಯಕ್ತಪಡಿಸಿತ್ತು. ಹಾಗಾಗಿ ಭಾರತ ಆ ಡೀಲನ್ನು ಮುರಿದು ನಮ್ಮದೇ AMCA ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಮೇಲೆ ಫೋಕಸ್ ಮಾಡಿತು. ಈಗ ವಿಂಗ್ಸ್ ಇಂಡಿಯಾ 2026ರ ಎಕ್ಸಿಬಿಷನ್ನಲ್ಲಿ ರಷ್ಯಾ ಮತ್ತೆ ಬಂದಿದೆ. ಈ ಬಾರಿ ರಷ್ಯಾ ಯುನೈಟೆಡ್ ಏರ್ಕ್ರಾಫ್ಟ್ ಕಾರ್ಪೊರೇಷನ್ UAC ಒಂದು ಬಹಳ ದೊಡ್ಡ ಆಫರನ್ನು ತಂದಿದೆ. ಏನದು ಆಫರ್ ಕೇಳಿ. ಮೊದಲನೆಯದು ಇಸ್ರೇಲಿಯೇ 30 ಅಥವಾ AL51F1 ಅಂತ ಕರೆಯಲ್ಪಡುವ ಮುಂದಿನ ತಲೆಮಾರಿನ ನೆಕ್ಸ್ಟ್ ಜನರೇಷನ್ ಇಂಜಿನ್ನ ಫುಲ್ ಟೆಕ್ನಾಲಜಿ ಟ್ರಾನ್ಸ್ಫರ್. ಎರಡನೆಯದು AESA ರೆಡಾರ್ ಮತ್ತು ಅಡ್ವಾನ್ಸ್ಡ್ ಆಪ್ಟಿಕಲ್ ಸೆನ್ಸಾರ್ನ ಟೆಕ್ನಾಲಜಿ. ಮೂರನೆಯದು ಸೋರ್ಸ್ ಕೋಡ್ ಆಕ್ಸೆಸ್, ಅಂದರೆ ಭಾರತ ತನ್ನದೇ ಆದ ಬ್ರಹ್ಮೋಸ್ ಮತ್ತು ಅಸ್ತ್ರ ಮಿಸೈಲ್ಗಳನ್ನು ಈ ಏರ್ಕ್ರಾಫ್ಟ್ನಲ್ಲಿ ಇಂಟಿಗ್ರೇಟ್ ಮಾಡಿಕೊಳ್ಳಬಹುದು. ನಾಲ್ಕನೆಯದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲಿಮೆಂಟ್ಸ್ ಫಾರ್ ಕಂಬ್ಯಾಟ್ ಆಟೋಮೇಷನ್. ಸ್ನೇಹಿತರೆ, ಇದು ಸಾಮಾನ್ಯ ಆಫರ್ ಅಲ್ಲ. ಹಿಂದೆ ರಷ್ಯಾ ಎಂದೂ ಇಷ್ಟು ಅನ್ರಿಸ್ಟ್ರಿಕ್ಟೆಡ್ ಅಂತ ಹೇಳಿ ಟೆಕ್ನಾಲಜಿ ಕೊಡಲು ಮುಂದೆ ಬಂದಿರಲಿಲ್ಲ. ದ ಕೇಪಬಿಲಿಟಿ ಗ್ಯಾಪ್ ಪ್ರಾಬ್ಲಮ್. ಈಗ ಒಂದು ಪ್ರಾಕ್ಟಿಕಲ್ ಪ್ರಶ್ನೆ ಇದೆ. ಭಾರತಕ್ಕೆ ಇದರ ಅಗತ್ಯ ಇದೆಯೇ? ಖಂಡಿತ ಇದೆ. ನಮ್ಮ AMCA ಪ್ರೊಟೋಟೈಪ್ ಫ್ಲೈಟ್ 2029ಕ್ಕೆ ತಾನೇ ಟಾರ್ಗೆಟ್ ಇಟ್ಟಿದ್ದಾರೆ. ಮಾಸ್ ಪ್ರೊಡಕ್ಷನ್ಗಳು ಅದು 2030ರ ನಂತರ ಹೋಗುತ್ತವೆ. ಅಷ್ಟರ ತನಕ ಭಾರತೀಯ ವಾಯುಪಡೆಯ ಬಳಿ 5ನೇ ತಲೆಮಾರಿನ ಸ್ಟೆಲ್ತ್ ಫೈಟರ್ ಜೆಟ್ ಇರಲ್ಲ. ಅದೇ ಹೊತ್ತಿನಲ್ಲಿ ನೋಡಿ, ಚೀನಾ ಈಗಾಗಲೇ 200ಕ್ಕೂ ಹೆಚ್ಚು J-20 ಸ್ಟೆಲ್ತ್ ಫೈಟರ್ ಜೆಟ್ಗಳನ್ನು ಇಂಡಕ್ಟ್ ಮಾಡಿಕೊಂಡಿದೆ. ಮತ್ತು ವರದಿಗಳು ಏನು ಹೇಳ್ತಿದೆ ಅಂದರೆ ಚೀನಾ ತನ್ನ J-31 ಅಥವಾ J-35 ವೇರಿಯಂಟ್ಗಳನ್ನು ಪಾಕಿಸ್ತಾನಕ್ಕೆ ಸಪ್ಲೈ ಮಾಡಬಹುದು ಅಂತ. ಇದು ಭಾರತಕ್ಕೆ 2 ಗಡಿಗಳಲ್ಲಿ ಸ್ಟೆಲ್ತ್ ಥ್ರೆಟ್ ಎಂದರ್ಥ. ಹಾಗಾಗಿ ರಷ್ಯಾ Su-57 ಜೆಟ್ಟನ್ನು ಒಂದು ಸ್ಟ್ರಾಟಜಿಕ್ ಬ್ರಿಡ್ಜ್ ಅಂತ ಪ್ರೆಸೆಂಟ್ ಮಾಡ್ತಿದೆ. AMCA ಬರುವ ತನಕ ಈ ಗ್ಯಾಪನ್ನು ಫಿಲ್ ಮಾಡಲಿಕ್ಕೆ. ದ ಡ್ಯುಯಲ್ ಸೀಟ್ ಕಾನ್ಸೆಪ್ಟ್. ಈ ಆಫರ್ನ ಅತ್ಯಂತ ಆಸಕ್ತಿಕರ ಭಾಗ ಇನ್ನೊಂದು ಇದೆ. ರಷ್ಯಾ ಪ್ರಪೋಸ್ ಮಾಡ್ತಿರೋದು ಡ್ಯುಯಲ್ ಸೀಟ್, ಅಂದರೆ 2 ಸೀಟಿನ ವೇರಿಯಂಟ್. ಇದನ್ನು Su-57M ಅಂತ ಕರೆಯಬಹುದು. ಈಗ ನೀವು ಕೇಳಬಹುದು, F-22 ಮತ್ತು F-35 ಸಿಂಗಲ್ ಸೀಟ್ ಇರುವಾಗ 2 ಸೀಟ್ ಯಾಕೆ ಬೇಕು? ಇದಕ್ಕೆ ರಷ್ಯಾ ಒಂದು ಬಹಳ ಸ್ಮಾರ್ಟ್ ಉತ್ತರ ಕೊಡ್ತಿದೆ. ಮಾಡರ್ನ್ ವಾರ್ಫೇರ್ ಈಗ ಮ್ಯಾನ್ಡ್ ಅನ್ಮ್ಯಾನ್ಡ್ ಟೀಮಿಂಗ್ MUMT ಕಡೆಗೆ ಹೊರಡ್ತಿದೆ. ಅಂದರೆ ಒಬ್ಬ ಪೈಲಟ್ ಫೈಟರನ್ನು ಓಡಿಸ್ತಾ ಇದ್ದರೆ ಅದರ ಜೊತೆಗೆ ಒಂದು ಸ್ವಾರ್ಮ್ ಆಫ್ ಡ್ರೋನ್ಸ್ ಕೂಡ ಕಂಟ್ರೋಲ್ ಮಾಡಬೇಕಾಗುತ್ತದೆ. ಇದು ಒಬ್ಬ ಮನುಷ್ಯನಿಗೆ ಮಾಡಲಿಕ್ಕೆ ಅಷ್ಟು ಸುಲಭ ಅಲ್ಲ. ಹಾಗಾಗಿ 2ನೇ ಸೀಟಿನಲ್ಲಿ ಒಬ್ಬ ಡೆಡಿಕೇಟೆಡ್ ಮಿಷನ್ ಕಮಾಂಡರ್ ಕೂತಿರ್ತಾನೆ. ಅವನ ಕೆಲಸ ಏನು ಅಂದರೆ S-20 ಒಕೋಟ್ನಿಕ್ ಅಂತಹ ಸ್ಟೆಲ್ತ್ ಡ್ರೋನ್ಸ್ಗಳನ್ನು ಸ್ವಾರ್ಮ್ ಅನ್ನು ಮ್ಯಾನೇಜ್ ಮಾಡೋದು.
UACನ ಪೇಟೆಂಟ್ ಡಾಕ್ಯುಮೆಂಟ್ಸ್ ಈ ರಿಯರ್ ಕಾಕ್ಪಿಟನ್ನು ಒಂದು ಏರ್ಬೋರ್ನೆ ಕಮಾಂಡ್ ಪೋಸ್ಟ್ ಅಂತ ಡೆಸ್ಕ್ರೈಬ್ ಮಾಡ್ತಿದೆ. ಪೆನಾರಾಮಿಕ್ ಡಿಸ್ಪ್ಲೇಸ್ ಜೊತೆಗೆ ಸರಳವಾಗಿ ಹೇಳಬೇಕು ಅಂದರೆ ಮುಂದಿನ ಸೀಟಿನ ಪೈಲಟ್ ಫ್ಲೈಟ್ ಮಾಡ್ತಾನೆ, ಹಿಂದಿನ ಸೀಟಿನ ಆಫೀಸರ್ ಒಂದು ಮಿನಿ ಸ್ಕೈ ಜನರಲ್ ಥರ ಡ್ರೋನ್ಸನ್ನು ಕಮಾಂಡ್ ಮಾಡ್ತಾನೆ. ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ತಾಂತ್ರಿಕ ವಿವರ ನೋಡೋಣ ಬನ್ನಿ. ಇಂಜಿನ್ ವಿಷಯಕ್ಕೆ ಬಂದರೆ ಇಸ್ರೇಲಿಯೇ 30 ಅಂದರೆ AL51F1 ಇಂಜಿನ್ 2025 ಕೊನೆಯಿಂದ ಫ್ಲೈಟ್ ಟೆಸ್ಟಿಂಗ್ನಲ್ಲಿದೆ. ಸ್ಪೀಡ್ ಮ್ಯಾಕ್ 2 ಅನ್ನು ಮೀರುತ್ತದೆ. ಅಷ್ಟೇ ಅಲ್ಲ, ಸಸ್ಟೈನ್ಡ್ ಸೂಪರ್ ಕ್ರೂಸ್ ಕೇಪಬಲ್ ಅಂದರೆ ಆಫ್ಟರ್ ಬರ್ನರ್ ಇಲ್ಲದೆ ಸೂಪರ್ ಸೋನಿಕ್ ಸ್ಪೀಡ್ನಲ್ಲಿ ಹಾರಬಲ್ಲದು ಮತ್ತು ಇದರ ರೋಲ್ ಸ್ಟೆಲ್ತ್ ಸ್ಟ್ರೈಕ್, ಪೈಲಟ್ ಟ್ರೈನಿಂಗ್ ಮತ್ತು ಡ್ರೋನ್ ಕೋಆರ್ಡಿನೇಷನ್. ಪ್ರೋಟೋಟೈಪ್ ಫ್ಲೈಟ್ 2026 ಅಥವಾ 2027 ತನಕ ಪ್ರಾಜೆಕ್ಟ್ ಆಗಿದೆ. ಈ ಟ್ವಿನ್ ಸೀಟ್ ಪ್ರೋಟೋಟೈಪ್ನ ಏರ್ ಫ್ರೇಮ್ ಈಗಾಗಲೇ ಕೊಮೊಸ್ಮೊಲೊಸ್ಕ್ ಆನ್ ಅಮೂರ್ ಏರ್ಕ್ರಾಫ್ಟ್ ಪ್ಲಾಂಟ್ನಲ್ಲಿ ಅಸೆಂಬ್ಲಿ ಆಗ್ತಿದೆ ಅಂತ ಹೇಳ್ತಾರೆ. ಭಾರತದ ಎಚ್ಚರಿಕೆಯ ಹೆಜ್ಜೆ. ಇಷ್ಟೆಲ್ಲ ಕೇಳಿದ ಮೇಲೆ ಭಾರತ ಏನು ಮಾಡ್ತಿದೆ? ಭಾರತೀಯ ವಾಯುಪಡೆಗೆ ಈ ಅಪ್ಗ್ರೇಡೆಡ್ Su-57 M1E ಕಾನ್ಫಿಗರೇಷನ್ ಬಗ್ಗೆ ರಿನ್ಯೂವ್ಡ್ ಇಂಟ್ರೆಸ್ಟ್ ಇದೆ ಅಂತ ವರದಿಗಳು ಹೇಳ್ತಿದ್ದಾವೆ. ಆದರೆ ನ್ಯೂ ದಿಲ್ಲಿ ಬಹಳ ಕಾಷಿಯಸ್ ಆಗಿ ಯೋಚನೆ ಮಾಡ್ತಿದೆ. ಭಾರತ ಕನ್ಸಿಡರ್ ಮಾಡ್ತಿರೋದು ಏನೆಂದರೆ ಅಪ್ರಾಕ್ಸಿಮೇಟ್ಲಿ 2 ಸ್ಕ್ವಾಡ್ರನ್ಗಳು ಅಂದರೆ ಸುಮಾರು 40 ಜೆಟ್ಗಳು ಮಾತ್ರ ಡೈರೆಕ್ಟ್ ಪರ್ಚೇಸ್. ಯಾಕಂದರೆ AMCA ಬರೋ ತನಕ ಆಪರೇಷನಲ್ ರೆಡಿನೆಸ್ ಮೇಂಟೈನ್ ಮಾಡಬೇಕು. ಅಂದರೆ AMCA ಮೇಲಿನ ಫೋಕಸ್ ಮಾತ್ರ ಕಡಿಮೆ ಆಗಬಾರದು. ಅದೇ ಲಾಂಗ್ ಟರ್ಮ್ ಪ್ರಿಯಾರಿಟಿ. ಇಲ್ಲಿ ಭಾರತದ ದಿಲೇಮಾ ಇರೋದು ಒಂದು ಕಡೆ ಅರ್ಜೆಂಟ್ ಸ್ಟೆಲ್ತ್ ಕೆಪಬಿಲಿಟಿ ಗ್ಯಾಪ್, ಇನ್ನೊಂದು ಕಡೆ ಇಂಡಸ್ಟ್ರಿಯಲ್ ಸೊವೆರ್ನಿಟಿ ಮತ್ತು AMCAಗೆ ಕಮಿಟ್ಮೆಂಟ್. ಸ್ನೇಹಿತರೆ, ಇದೊಂದು ಸರಳ ಡಿಸಿಷನ್ ಅಲ್ಲ. ರಷ್ಯಾ ಈ ಬಾರಿ ತಾನಾಗಿಯೇ ಬಂದಿದೆ, ಬಹಳ ಅಟ್ರಾಕ್ಟಿವ್ ಆಫರನ್ನು ತಂದಿದೆ. ಅಂದರೆ 2018 ಕಹಿ ಅನುಭವ ಭಾರತ ಮರೆತಿಲ್ಲ. ಟೆಕ್ನಾಲಜಿ ಟ್ರಾನ್ಸ್ಫರ್ ನಿಜವಾಗಿ ಬರ್ತಿದೆಯಾ? ಬೆಲೆ ಏನಾಗಿರುತ್ತದೆ ಮತ್ತು AMCA ಮೇಲೆ ಇಂಪ್ಯಾಕ್ಟ್ ಆಗಿರುತ್ತದಾ? ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕ ಮೇಲೆ ಮಾತ್ರ ಭಾರತ ಮುಂದಿನ ಹೆಜ್ಜೆಯನ್ನು ಇಡುತ್ತದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.